11 ದಿನಗಳ ಹಿಂದೆ ನಡೆದಿದ್ದಂತಹ ಪ್ರಕರಣ ಇದು. ಒಂದು ಮಗುವಿನ ತಾಯಿ ಜೀವ ಬಿಟ್ಟಿದ್ಲು. ಸಾಯೋ ವಯಸ್ಸು ಖಂಡಿತ ಆಕೆಯದ್ದಾಗಿರಲಿಲ್ಲ. ಗಂಡ ಮಗುವಿನ ಜೊತೆ ಚೆನ್ನಾಗಿ ಬದುಕಬೇಕಿದ್ದವಳ ಉಸಿರನ್ನೇ ನಿಲ್ಲಿಸಲಾಗಿತ್ತು. ಹಾಗಾದ್ರೆ ಕೊಂದಿದ್ಯಾರೋ? ಯಾಕಾಗಿ? ನಮಿತಾ ಲೋಕೇಶ್ ಎಂಥ ಚಂದದ ಜೋಡಿಯಲ್ವಾ? ಇವರನ್ನ ನೋಡ್ದೋರೆಲ್ಲ ಹೀಗೆ ಅಂತಿದ್ರು. ಆದ್ರೆ ಕಳೆದ 11 ದಿನಗಳ ಹಿಂದೆ ನಮಿತಾಳ ಉಸಿರು ನಿಂತು ಹೋಗಿದೆ. ತಾಳಿ ಕಟ್ಟಿ ಬದುಕಿಗೆ ಜೋಡಿಯಾಗಿದ್ದ ಪತಿ ಲೋಕೇಶನೇ ನಮಿತಾಳ ಉಸಿರನ್ನ ನಿಲ್ಲಿಸಿಬಿಟ್ಟಿದ್ದಾನೆ. ಕಳೆದ ಏಪ್ರಿಲ್ 24ನೇ ತಾರೀಕು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ಮನೆಯಲ್ಲಿ ಪತ್ನಿ ನಮಿತಾಳನ್ನ ಕತ್ತು ಹಿಸುಕಿ ಕೊಂದಿದ್ದ ಲೋಕೇಶ್ ಇದೀಗ ಪೊಲೀಸರ ಖೆಡ್ಡಾಗೆ ಪಾಪಿ ಪತಿ ಬೀಳ್ತಾ ಇದ್ದ ಹಾಗೆ ಕೊಲೆ ಹಿಂದಿನ ರಹಸ್ಯ ಬಯಲಾಗಿದೆ. ರಾಜಸ್ಥಾನದ ಮೂಲದ ಲೋಕೇಶ್ಗೆ ಉತ್ತರ ಪ್ರದೇಶ ಮೂಲದ ನಮಿತಾಳ ಪರಿಚಯವಾಗಿತ್ತು. ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿ 5 ವರ್ಷದ ಹಿಂದೆಯೇ ಇಬ್ರು ಮದುವೆಯಾಗಿದ್ರು. ದಂಪತಿಗೆ 3 ವರ್ಷದ ಹೆಣ್ಣು ಮಗು ಕೂಡ ಇದೆ. ಇದೇ ಮಗಳ ವಿಚಾರಕ್ಕೆ ಆಗಾಗ್ಗೆ ಲೋಕೇಶ್ ಹಾಗೆ ನಮಿತಾ ಜಗಳವಾಡ್ತಾ ಇದ್ರು. ಮಗಳನ್ನ ತನ್ನ ತಾಯಿಯ ಮನೆಗೆ ಕಳುಹಿಸೋಣ ಅಂತ ಲೋಕೇಶ್ ಹೇಳಿದ್ನಂತೆ. ಆದ್ರೆ ಬೇಡವೇ ಬೇಡ, ನನ್ ತಾಯಿ ಮನೆ ಕಳಿಸ್ತೀನಿ ಅಂತ ನಮಿತಾ ಪಟ್ಟು ಹಿಡಿದಿದ್ಲಂತೆ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ವಿಕೋಪಕ್ಕೆ ಹೋಗಿ ನಮಿತಾಳ ಕತ್ತು ಹಿಸುಕಿ ಲೋಕೇಶ್ ಕೊಲೆ ಮಾಡಿರೋದು ಬಯಲಾಗಿದೆ. 24ನೇ ತಾರೀಕು ಸಂಜೆ 5 ಗಂಟೆಗೆ ಆತ ಕೆಲಸದಿಂದ ವಾಪಸ್ ಮನೆಗೆ ಬಂದಾಗ ಆತ ತನ್ನ ಹೆಂಡತಿಯ ಅಣ್ಣನ ಹತ್ರ ಮಾತಾಡಬೇಕಾದ್ರೆ ಆಕೆಗೆ ಅದು ಸ್ವಲ್ಪ ಆಕೆಗೂ ಮತ್ತು ಆಕೆ ಅಣ್ಣನಿಗೂ ಮೊದಲಿಂದ ಸ್ವಲ್ಪ ಜಗಳ ಇತ್ತು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಆ ವಿಚಾರದಲ್ಲಿ ಲೌಡ್ ಸ್ಪೀಕರ್ ಹಾಕುವಂತ ಕೇಳ್ಕೊಳ್ತಾಳೆ ಗಂಡನಿಗೆ. ಆತ ಏನು ತನ್ನ ಅಣ್ಣನ ಜೊತೆ ಮಾತಾಡ್ತಿದ್ದಾನೆ ಅಂತ ಹೇಳಿ ಕೇಳಿಸ್ಕೋಬೇಕು ಅಂತ ಹೇಳಿ ಲೌಡ್ ಸ್ಪೀಕರ್ ಹಾಕುವಂತ ಕೇಳ್ಕೊಳ್ತಾಳೆ. ಆತ ಲೌಡ್ ಸ್ಪೀಕರ್ ಹಾಕೋದಿಲ್ಲ. ಮತ್ತು ಕಳೆದ ಒಂದು 15 ದಿವಸದಿಂದ ಕೂಡ ದಿನ ಜಗಳ ಆಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಆ ಒಂದು ಸಿಟ್ಟಲ್ಲಿ ಆತ ಆಕೆಗೆ ಹೊಡೆದು ಮತ್ತು ಆಕೆಯನ್ನು ನೆಲದ ಮೇಲೆ ಬೀಳಿಸಿ ಆಕೆಯ ಕತ್ತನ್ನು ಹಿಸುಕಿ ಸಾಯಿಸಿರೋದ್ರ ಬಗ್ಗೆ ನಮಗೆ ತಿಳಿದು ಬರ್ತದೆ. ಈ ವಿಚಾರವಾಗಿ ನಾವು ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಆತನನ್ನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಈಗ ನಾವು ಅವನನ್ನು ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟಿದ್ದೀವಿ. ತಾಳ್ಮೆ ಇದ್ದಿದ್ರೆ ಮುದ್ದು ಮಗಳ ಜೊತೆ ದಂಪತಿ ಸುಂದರವಾಗಿ ಜೀವನ ಕಳೆಯಬಹುದಾಗಿತ್ತು. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಲೋಕೇಶ್ ಪತ್ನಿಯನ್ನ ಕೊಲೆ ಮಾಡಿ ತನ್ನದೇ ಸುಂದರ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದ್ದು ವಿಪರ್ಯಾಸ. ಪ್ರಜ್ವಲ್ ನಿಟ್ಟೂರು, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.